ಗುರುಜಿ, ತಾವು ಹೇಳಿದ್ರಿ ಈ ಬಾರಿಯ ಆಷಾಢದ ವಿಶೇಷತೆ ಹೇಳಿದ್ರಿ, ಒಟ್ಟಾರೆ ಪ್ರಾಮುಖ್ಯತೆ ತಿಳಿಸ್ಕೊಟ್ರಿ. ಇದರ ಜೊತೆಗೆ ಸಾಮಾನ್ಯವಾಗಿ ಈ ತಿಂಗಳಿನಲ್ಲಿ, ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲ್ಲ. ಯಾಕಾಗಿ ಗುರುಜಿ? ಈಗ ಈ ಆಷಾಢ ಮಾಸದಲ್ಲಿ ಪ್ರಾಕೃತಿಕವಾಗಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದನ್ನ ಹೇಳಿದ್ರಿ. ಯಾಕೆ ಶುಭ ಕಾರ್ಯಗಳನ್ನು ಮಾಡಬಾರ್ದು? ಶುಭ ಕಾರ್ಯ ಮಾಡಬಾರ್ದು ಅಂದ್ರೆ ಸಾಧಾರಣವಾಗಿ ಹೆಣ್ಣಿಲ್ಲದೆ ಜಗತ್ತಲ್ಲಿ ಒಂದು ಹೋಮ ಪುನಸ್ಕಾರ ಕೂಡ ಮಾಡಂಗಿಲ್ಲ ಅಂತ ಹೇಳಿ. ತಾಯಿ ಇಲ್ಲದೆ ಮಕ್ಕಳು ಏನೂ ಮಾಡಂಗಿಲ್ಲ, ಹೆಂಡತಿ ಇಲ್ಲದೆ ಒಂದು ಹೋಮ ಆಚರಣೆ ಮಾಡಂಗಿಲ್ಲ. ಒಂದು ಹೋಮ ಪೂರ್ತಿ ಮಾಡಿದಾಗ ಕೊನೆ ಅರ್ಘ್ಯವನ್ನು ಕೊಡತಕ್ಕಂಥ ಹೆಂಡತಿ ಗಂಟುಗಟ್ಟಲೆ 2 hours ಕೂತ್ಕೊಂಡೆ ಗಂಡ ಹೋಮ ಎಲ್ಲ ಮಾಡ್ದ, ಕೊನೆಗೆ ಅರ್ಘ್ಯ ಕೊಡ್ಬೇಕು, ಹೆಂಡತಿ ಬೇಕೇ ಬೇಕಂತೆ. ಅವಳಿಲ್ಲದೆ ಆಗೋದಿಲ್ಲ. ಅದಕ್ಕೆ ಉಮಾರ್ ದೇಶಾಯ ವಿದ್ಮಹೇ ರಜೋತ್ಪಲಾಯ ಧಿಮೆ ತನ್ನು ಅರ್ಧನಾರೀಶ್ವರ ಪ್ರಚೋದಯಾತ್ ಅಂತಾರೆ. ಪಾರ್ವತಿ ಗಂಡನಿಂದ ದೂರ ಹೋಗಿರ್ತಾರೆ. ತಪೋವಿಘ್ನದಲ್ಲಿ ಸಾಕ್ಷಾತ್ ಲೀನವಾಗಿರ್ತಕ್ಕಂಥ ಪರಮೇಶ್ವರ ಹೇಗೆ ಅನುಕೂಲವಾಗಿ ಜಪಕ್ಕೆ ಕೂತ್ಕೊಳ್ತಾನೋ ಆಷಾಢ ಮಾಸದಲ್ಲಿ, ವಿಷ್ಣು ಶಯನೋತ್ಸವಕ್ಕೆ ಹೋಗ್ತಾನೋ, ಬ್ರಹ್ಮ ಕಪಾಲವನ್ನ ಹುಡುಕ್ತಾ ಹೋಗ್ತಾನಂತೆ. ಅದಕ್ಕೆ ಬ್ರಹ್ಮ ಏನು ಮಾಡ್ತಾನಂತೆ, ನೆಕ್ಸ್ಟ್ ಹಣೆ ಬರ ಏನು ಮಾಡೋದು ಅಂತ ಏಕಾಂಚವಾದನೆ. ಈ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಗಂಡದರ ಜೊತೆ ಇರಲ್ಲ. ನಂಬರ್ 1. ಭೂಲೋಕದಲ್ಲಿ ಲೌಕಿಕವಾಗಿ ಹೇಳಬೇಕು ಅಂದರೆ ಯಾವ ಹೆಣ್ಣು ಹೊಸದಾಗಿ ಮದುವೆ ಆಗಿರೋ ತಾಯಿ ಮನೆ ಹೊರಟಾಗ್ತಾರೆ, ಅವ್ರು ನಿಮ್ಮ ಜೊತೆ ಇರಲ್ಲ. ಯಾವ ಕಾಲಕ್ಕೆ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಸೇರ್ಕೊಡ್ದು, ಸುಖ ಸಂತಾನ ಅಭಿವೃದ್ಧಿ ಆಗೋಲ್ಲ. ಸೊ ಇದಕ್ಕೆಲ್ಲ ಕಾರಣಭೂತವಾಗಿ ಏನು ಹೇಳುತ್ತೆ ಅಂದರೆ ಸೃಷ್ಟಿ ಸ್ಥಿತಿ ಅಂದರೆ ಸ್ಥಗಿತವಾಗೋ ಸಮಯ ಅಂತ ಕರೀತಾರೆ. ದಿಸ್ ಈಸ್ ಏನು ಬಂದರೆ ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯಣ ಪುಣ್ಯಕಾಲಕ್ಕೆ ಮಧ್ಯಭಾಗವೇ ಆಷಾಢ. ಸೊ ಅದಕ್ಕೆ ಇಂಥ ಮಧ್ಯಭಾಗದಲ್ಲಿ ನಾವು ಇದ್ದಾಗ ಆಷಾಢ ಮಾಸದಲ್ಲಿ ಜಗನ್ಮೋಹಿನಿ ಭೂಲೋಕಕ್ಕೆ ಬಂದುಬಿಟ್ಟಿರೋದ್ರಿಂದ ಭೂಮಿಯಲ್ಲಿ ನಾವು ಏನೇನು ಮಾಡಬೇಕು ಅವಳನ್ನ ಸಂತುಷ್ಟ ಪಡಬೇಕು. ವಿಶೇಷವಾಗಿರ್ತಕ್ಕಂಥ ಆರಾಧನೆ ಏನು ಮಾಡಬೇಕು, ವಿಷ್ಣು ಆರಾಧನೆ ಮಾಡ್ಕೊಳ್ಳೋದು, ಶಿವ ಆರಾಧನೆ ಮಾಡ್ಕೋಬೇಕು, ಬ್ರಹ್ಮ ಆರಾಧನೆ ಮಾಡ್ಕೋಬೇಕು. ಅಂದರೆ ಏಕೈಕವಾಗಿ ಅಂದರೆ ವಿತೌಟ್ ವೈಫ್ಸು ಇರ್ತಕ್ಕಂಥ ಯಾವ್ಯಾವ ಕ್ಷೇತ್ರ ಇದೆಯೋ, ವಿಷ್ಣು ಒಬ್ಬನೇ ಇರ್ತಾನೆ, ಸತ್ಯನಾರಾಯಣ ಪೂಜೆ ಮಾಡ್ಬೋದು, ಶಿವನ ಆರಾಧನೆ ಮಾಡಬೇಕು, ಬರೀ ಅಭಿಷೇಕಗಳು ಮಾಡಿಸ್ಬೋದು, ಬ್ರಹ್ಮನ ಆರಾಧನೆ ಮಾಡಬೇಕು, ಕೊಡುಮುಡಿ ಅಂತಿದೆ ಅಲ್ಲಿ ಬ್ರಹ್ಮಕ್ಷೇತ್ರಕ್ಕೆ ಹೋದಾಗ ಮರವನ್ನು ಸುತ್ತೋದು. ಶನಿ ಹೆಂಡತಿ ಜೊತೆ ಇರಲ್ಲ, ಯಾವತ್ತು ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಅಂದಾಗ ಒಬ್ಬನೇ ಇರ್ತಕ್ಕಂಥವನು. ಅವನು ಬೇವಿನ ಮರದಲ್ಲ, ಬನ್ನಿ ಮರದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಅಮ್ಮನವ್ರು ಎಲ್ಲಿ ಕೂತ್ಕೊಂತಾಳೆ, ಒಂದೊಂದು ಕ್ಷೇತ್ರದಲ್ಲೂ ಏಕೈಕವಾಗಿರ್ತಾಳೆ. ಸೊ ಅದಕ್ಕೆ ನೀವುಗಳು ಸಿದ್ಧಿಪಡಿಸ್ಕೊಳ್ಳೋಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಏನು ಅಂದರೆ ಆಷಾಢ ಮಾಸದಲ್ಲಿ ಅನುದಾನ ಮಾಡ್ಬೋದು, ಹೆಂಗಸರಿಗೆ ಅರ್ಶಿನ ಕುಂಕುಮ ಕೊಡ್ಬೋದು, ಹೂ ಇಳಿಯ ಕೊಡ್ಬೋದು. ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಒಂದು ದಾನ ಅಂತ ಮಾಡಬೇಕಂತೆ, ಅಲ್ಲಿ ಭಿಕ್ಷದವ್ರಿಗೆ ದಾನ ಮಾಡ್ಬೋದಂತೆ. ಯಾವ ಕಾಲಕ್ಕೆ ಒಂದು ಭಿಕ್ಷದವ್ರಿಗೆ ದಾನ ಮಾಡೋದು ಹೆಂಗೆ, ಅನ್ನವನ್ನೇ ಹಾಕಬೇಕು. ಚಳಿಗೆ ಬಟ್ಟೆಯನ್ನು ವಸ್ತ್ರ ಕೊಡ್ಬೋದು, ರಗ್ಗು ಕೊಡ್ಬೋದು, ವಸ್ತ್ರವಿಲ್ಲದ ನಿರಾಕಾರವಾಗಿದ್ದರೆ ಅವ್ರ ಪರಿವರ್ತನೆ ಮಾಡ್ಬೋದು, ಆದರೆ ದುಡ್ಡನ್ನು ಕೊಡೋದಲ್ಲ. ಆಮೇಲೆ ಪೌರ ಕಾರ್ಮಿಕರ ಸೇವೆಯನ್ನು ಆಷಾಢ ಮಾಸದಲ್ಲಿ ಭಾಳ ಚೆನ್ನಾಗಿ ಮಾಡಬೇಕು. ಯಾಕೆಂದರೆ ಅವರು ನಮ್ಮ ದಾರಿದ್ರ್ಯವೆಲ್ಲ ಇಷ್ಟು ವರ್ಷ ಗುಡಿಸಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಸೇವೆಯನ್ನು. ಅದಕ್ಕೆ ಒಂದ್ಸರಿ ನರೇಂದ್ರ ಮೋದಿಗೆ ಅನಂತಕುಮಾರ್ ಮುಖಾಂತರ ಹೇಳಿದಾಗ ಎಲ್ಲ ಒಂದು ರೂಮಿನ ಮಧ್ಯದಲ್ಲಿ ನರೇಂದ್ರ ಮೋದಿ ಅವ್ರು ಏನು ಮಾಡಿದ್ರು, ಪೌರ ಕಾರ್ಮಿಕರ ಪೂಜೆಯನ್ನು, ಪಾದ ಪೂಜೆಯನ್ನು ಮಾಡಿದ್ರು. ಆವಾಗ ಅನಂತಕುಮಾರ್ ತುಂಬ ಥ್ಯಾಂಕ್ಸ್ ಅಂತೆ, ಯಾಕೆಂದರೆ ಅವ್ರು ಹೇಳಿದ್ದಕ್ಕೆ, ಅವ್ರು ಮಾಡಿದ್ದಕ್ಕೆ ಸಂತುಷ್ಟಿ. ಒಬ್ಬ ದೊಡ್ಡ ವ್ಯಕ್ತಿ ಎಲ್ಲೇ ಇದ್ರು ಪೌರ ಕಾರ್ಮಿಕರನ್ನ ಸೇವೆ ಅಂದರೆ ಶನಿ ಸೇವೆಯನ್ನು ತುಂಬ ಮಾಡಬೇಕಂತೆ. ಶನಿ ಏನು ಮಾಡ್ತಾನೆ ಅಂದರೆ ಆಷಾಢ ಮಾಸದಲ್ಲಿ ನವರಾತ್ರಿಯಲ್ಲಿ ಇರ್ತಕ್ಕಂಥ 9 ನವಗ್ರಹಗಳನ್ನ ಬಿಟ್ಟು ದೂರ ಬಂದಿರತಕ್ಕಂಥ ಆಷಾಢ ಮಾಸ. ಅದಕ್ಕೆ ಎಲ್ಲರೂ ಬಿಡಿಸ್ಬಿಟ್ನಂತೆ. ರಾವಣನಿಂದ ಬಿಡಿಸಕ್ಕಾಗದಿದ್ದವನು ಶನೇಶ್ವರ ಒಬ್ಬನೇ, ನಾರದ ಆಂಜನೇಯ ಇಬ್ಬರು ಕೂತಿದ್ದು ರಾವಣನ ಆಸ್ಥಾನದಲ್ಲೇ ಆಷಾಢ ಮಾಸ. ಅದಕ್ಕೆ ಆಷಾಢ ಮಾಸ ಪೂಜೆ ಯಾರು ಪೂಜೆ ಮಾಡೋದು ಅಂದರೆ ಫಸ್ಟ್ ಭೂಲೋಕದಲ್ಲಿ ಫಸ್ಟ್ ಪೂಜೆ ಮಾಡಿ ರಾವಣನ ಹೆಂಡತಿ ಮಂಡೋದ್ರಿ. ಅದಕ್ಕೆ ಇವತ್ತಿಗೂ ಪಂಚಕನ್ಯೆ ಸ್ಮರೇ ನಿತ್ಯಂ ಅಂದಾಗ ಮಂಡೋದ್ರಿ ಪೂಜೆ ಕೂಡ ಶ್ರೀಲಂಕಾದಲ್ಲಿ ಬಹಳ ವಿಶೇಷವಾಗಿ ಮಾಡ್ತಾರೆ. ನಾಗನೀಚ್ ಅಂತ ನಮ್ಮ ಗುಜರಾತಲ್ಲಿ ಹೋದಾಗ ಅಲ್ಲಿಂದ ರಾಜಸ್ಥಾನ್ ಮಧ್ಯಭಾಗದಲ್ಲಿ ನಾಗನೀಚ್ ಅಂತ ಕ್ಷೇತ್ರ ಇದೆ, ಅದು ಮಂಡೂರ್ ಗಾರ್ಡನ್ಸ್ ಅಂತ ಆಗೋಗಿದೆ, ಮಂಡೋದ್ರಿ ಅರಮನೆ ಅದು. ಇವತ್ತಿಗೂ ಅಲ್ಲಿ ಆಷಾಢ ಪೂಜೆ ಬಹಳ ವಿಶೇಷವಾಗಿ ಮಾಡ್ತಾರೆ. ಮಹಾರಾಣಿಯರು ಅವರವರ ತಾಯಿ ಕುಲದೇವತೆ ಮನೆಯಲ್ಲಿ ಅವರವರ ಮನೆಯಲ್ಲಿ ಮಾಡ್ತಕ್ಕಂಥ ಪೂಜೆ. ಅದಕ್ಕೆ ಜಯಚಾಮರಾಜ ಒಡೆಯಂದರು ಫಸ್ಟ್ ಪೂಜೆ ಮಾಡಿಸಿರ್ತಕ್ಕಂಥದ್ದು ಆಷಾಢ ಪೂಜೆ ನಮ್ಮ ಬೆಂಗಳೂರು ಅರಮನೆಯ ಒಳಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಹಾಗೆ ನೀವೆಲ್ಲರೂ ಏನು ಅಂದರೆ ಮೈಸೂರಿಗೆ ಹೋಗಿ ಬಂದಿರತಕ್ಕಂಥ ವಿಚಾರ ಅಲ್ಲ, ಒಂದು ದೇಹ ನೋಡಿದ್ರೆ ಎರಡೂ ನೋಡಿದಾಗ ವಿಶೇಷತೆ. ಧರ್ಮಸ್ಥಳಕ್ಕೆ ಹೋದಾಗ ಮಂಜುನಾಥನ ನೋಡೋ ಪ್ರಯೋಜನ ಇಲ್ಲ, ಕದ್ರಿಗೆ ಹೋಗಿ ಕದ್ರು ಮಂಜುನಾಥ ನೋಡಬೇಕು. ಇದು ಬೇಸು ಕೆಳಗಡೆ, ಅದು ತಲೆಯನ್ನು ನೋಡಿ ಕೆಳಗಡೆ ದೇಹವನ್ನು ನೋಡಿದ್ರೆ ಒಂದು ಲಿಂಗದ ದರ್ಶನ. ಹಾಗೆ ಪೂರ್ತಿಯಾಗಿರೋ ಗಂಡ ಹೆಂಡತಿ ಇಬ್ಬರೂ ದರ್ಶನವನ್ನು ಮಾಡೋ ಒಂದು ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಹೆಂಡತಿನೂ ಹುಡ್ಕೊಂಡು ಹೋಗಬೇಕು, ಗಂಡನೂ ಹುಡ್ಕೊಂಡು ಹೋಗಬೇಕು. ಅದಕ್ಕೆ ಆಷಾಢ ಮಾಸದಲ್ಲಿ ಏನಿರುತ್ತೆ, ಅಮ್ಮನವ್ರು ಹುಡ್ಕೊಂಡು ಹೋದಾಗ ದಯವಿಟ್ಟು ಈಶ್ವರನ ಪೂಜೆ ಮಾಡಿ, ಈಶ್ವರನ ಹುಡ್ಕೊಂಡಾಗ ಪಾರ್ವತಿನ ಪೂಜೆ ಮಾಡಿ, ವಿಷ್ಣುನ ಹುಡ್ಕೊಂಡಾಗ ಲಕ್ಷ್ಮಿ ಏಕಾಂತವಾಗಿರ್ತಾಳೆ ಅಂತ ಒಂದು ಕಡೆ, ಲಕ್ಷ್ಮೀ ಜೊತೆ ನರಸಿಂಹ ಇರಲ್ಲ. ಅದಕ್ಕೆ ನರಸಿಂಹ ಉಗ್ರ ಸ್ವರೂಪ ಆಷಾಢ ಮಾಸದಲ್ಲಿದ್ದಾಗ ಚಂಚು ಲಕ್ಷ್ಮಿ ಪೂಜೆ ಅಂತ ಅಹೋಬಿಲದಲ್ಲಿ ಮಾಡ್ತಾರೆ. ಅದಕ್ಕೆ ಇವತ್ತಿಗೂ ಉತ್ಸವ ಮೂರ್ತಿನ ಕಾಡಕ್ಕೆ ತೊಗೊಂಡು ಹೋಗ್ತಾರೆ. ಏನೋ ಚಂಚು ಲಕ್ಷ್ಮಿನ ನರಸಿಂಹನಿಂದ ಬೇರೆ ಮಾಡಿ ಅಹೋಬಿಲದಲ್ಲಿ ಆಂಧ್ರಲ್ಲಿ ದೂರ ಮಾಡಿರ್ತಾರೆ. ನರಸಿಂಹಸ್ವಾಮಿ ಉಗ್ರವಾಗೇ ಇರ್ತಾನೆ. ಉಗ್ರವಾಗಿರೋ ಸಮಯದಲ್ಲೇ ಇವತ್ತಿಗೂ ಅನಂತಪುರ ಡಿಸ್ಟ್ರಿಕ್ಟಲ್ಲಿ ಅಮ್ಮನವರು ಪೂಜೆ ಮಾಡ್ತಾರೆ.
ಅದಕ್ಕೆ ತೆಲಂಗಾಣದಲ್ಲಿ ಅಮ್ಮನವ್ರ ಪೂಜೆಗಳನ್ನ ಹೆಚ್ಚು ಮಾಡಿ ಗ್ರಾಮ ದೇವತೆ ಪೂಜೆಗಳನ್ನ ಮಾಡೋದಕ್ಕೆ ತವ್ರ ಮನೆಗೆ ಬರ್ತಕ್ಕಂಥ ಅಮ್ಮನವ್ರ ಪೂಜೆ. ಸೊ ಅದಕ್ಕೆಲ್ಲ ನೀವೇನು ಅಂದರೆ ಅರ್ಶಿನ ಕುಂಕುಮ, ಕೋಸಂಬರಿ ಪಾನಕ ಬಂದು ಬೆಲ್ಲದ ಪಾನಕ ಕೊಡಬೇಕು, ದಣಿಸ್ಬೇಕು, ಊಟ ಉಪಚಾರ ಮಾಡಿ ಅನ್ನದಾನವನ್ನು ಮಾಡಬೇಕು. ಭಾಳ ವಿಶೇಷ. ಅಂದ್ರೆ ಗುರುಜಿ, ಈ ಆಷಾಢ ಮಾಸದಲ್ಲಿ ಯಾವ ದೇವರನ್ನ ಆರಾಧಿಸಬೇಕು ಅನ್ನೋದಕ್ಕೆ ಉತ್ತರ ಇದು. ಅಂದ್ರೆ ಅಮ್ಮನವರ ಪೂಜೆ ಮಾಡಬೇಕು, ವಿಷ್ಣುವಿನ ದರ್ಶನ ಮಾಡಬೇಕು, ವಿಷ್ಣುವಿನ ಕೃಪೆಗೆ ಪಾತ್ರ ಆಗಬೇಕು, ಶಿವನ ಪೂಜೆ ಹುಡ್ಕೊಂಡು ಹೋಗ್ಬೇಕು ಅಂತ ಹುಡ್ಕೊಂಡು ಹೋಗಬೇಕು. ಅಂದ್ರೆ ಈ ಒಂದು ಮಾಸದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಬಹಳ ಮುಖ್ಯ, ಬಹಳ ವಿಶೇಷತೆ. ಅದರಲ್ಲಿ ಏನು ಅಂದ್ರೆ ನೀರಿನ ಕ್ಷೇತ್ರದಲ್ಲಿ ಪ್ರಾಕ್ಟಿಕಲ್ ಆಗಿ ಬೇಡ ಅಂತ ಹೇಳ್ತೀವಿ. ಆದರೆ ಹೋದಾಗ ಏನು ಹೇಳುತ್ತೆ ಅಂದ್ರೆ ದೇವರನ್ನ ಹುಡ್ಕೊಂಡು ಹೋಗೋ ಕ್ಷೇತ್ರ ಏನು ಹೇಳುತ್ತೆ, ಮಹಾವಿಷ್ಣು ಹೇಳ್ತಾನೆ, ನಾನು ₹1 ನೀನು ಕೊಟ್ಟರೆ 4 ಭಾಗ ಮಾಡ್ಕೊ ಅಂತಾನಂತೆ. ಹೇಗೆ ಅಂದರೆ ₹1 ನಿನಗೆ, ₹1 4 ಭಾಗ. ಒಂದು ನಿನಗೆ, 2ನೇ ನಿನ್ನ ಸಂಸಾರಕ್ಕೆ, 3ನೇ ನಿನ್ನ ಮನೆ ಖರ್ಚಿಗೆ, 4ನೇ ಒಂದು ಭಾಗ ಯಾವಾಗಲೂ ನಿಮ್ಮ ಮನೆ ದೇವರಿಗೆ ಅಂತ ಹೇಳ್ತಾನಂತೆ. ಅದು ಹೆಚ್ಚಾದಾಗ ಆಗ ಏನು ಮಾಡ್ತಾನಂತೆ, ಪೂರ್ತಿಯಾಗಿ ಒಂದು ನೋಟನ್ನು ಬರೆದಿರ್ತಾನೆ. ನಾನು ಶಯನೋತ್ಸವದಲ್ಲಿ ಇದ್ದಾಗ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತು ಏನು ಹೇಳುತ್ತೆ ಅಂದರೆ, ಊರು ಸುತ್ತು, ದೇಶವನ್ನು ಸುತ್ತೋ, ಕೋಶವನ್ನು ಓದು. ಸೊ ನೀನು ಓದಿರೋ ಕ್ಷೇತ್ರ ಯಾವುದಿದೆ, ಈಗ ನೀನು ಸುತ್ತಿದಾಗ ಆ ಕ್ಷೇತ್ರಕ್ಕೆಲ್ಲ ನಿನ್ನ ಕ್ಷೇತ್ರದ ಮಹಿಮೆಯನ್ನು ದಾನ ಧರ್ಮ ಅಭಿಷೇಕ ಪೂಜೆ ಪುಸ್ತಕ ನಿನ್ನ ಮನೆ ಬಿಟ್ಟು ಹೊರಗಡೆ ಕ್ಷೇತ್ರಗಳಿಗೆ ಹೋದಾಗ ಅಭಿವೃದ್ಧಿ. ಆ ಸಮಯಕ್ಕೆ ಸೇಫ್ ಗಾರ್ಡು ಭಾಳ ಇಂಪಾರ್ಟೆಂಟು. ಸುಮ್ಮನೆ ಉರ್ಸ್ಕೊಂಡ್ಬಿಡೋದಲ್ಲ, ಜಾಗೃತಿಯಾಗಿ ಹೋಗಬೇಕು, ಮಳೆ ಗಾಳಿ ಹುಷಾರಾಗಿರಬೇಕು, ಗಂಡ ಹೆಂಡತಿ. ಆಮೇಲೆ ಏನು ಹೇಳುತ್ತೆ ಅಂದರೆ, ಇನ್ನೊಂದು ತಮಾಷೆ ವೀಣ, ಕುಟುಂಬ ಪರಿವಾರ ಸಮೇತ ಅಂತ ಬರೆಯುತ್ತೆ. ಇನ್ನು ಒಬ್ಬೊಬ್ಬರೇ ಹೋದರೆ ಪ್ರಯೋಜನವಿಲ್ಲ. ಹೆಂಡತಿ ಇಲ್ಲದೆ ಗಂಡ ಹೋಗೋದು, ಗಂಡ ಇಲ್ಲದೆ ಹೆಂಡತಿ ಹೋದ್ರೆ ಪ್ರಯೋಜನ ಇಲ್ಲ. ಮಕ್ಕಳ ಸಮೇತ ಹೋಗಿ ಬರ್ತಕ್ಕಂಥ ಅವಕಾಶ. ಅದಕ್ಕೆ ಯಾವಾಗ ಅನುಕೂಲವೋ ಆ ಸಮಯಕ್ಕೆ ಎಲ್ಲರೂ ಶನಿವಾರ ಭಾನುವಾರ ಅಂದ್ಬಿಡ್ತೀರ. ಆಮೇಲೆ ಆಷಾಢ ಶುಕ್ರವಾರ ಅನ್ನೋದು ದೊಡ್ಡ ತಪ್ಪು. ನೀವೆಲ್ಲ ತಪ್ಪು ಮಾಡ್ಕೊಂಡ್ಬಿಟ್ಟಿರೋದೇನು ಅಂದರೆ, ಆಷಾಢದಲ್ಲಿ ಶುಕ್ರವಾರ ಮಾತ್ರ, ಯಾವತ್ತೂ ಆಷಾಢ ಶುಕ್ರವಾರ ಶ್ರೇಷ್ಠ. ಪೆದ್ದುಗಳು ಆಷಾಢದ ಇಡೀ ದಿವಸಗಳೇ ಶ್ರೇಷ್ಠತೆ. ಅಂದ್ರೆ ಒಂದೇ ದಿನ ಅಲ್ಲ, ಶುಕ್ರವಾರ ಮಾತ್ರ ಅಲ್ಲ, ಮಂಗಳವಾರ ಮಾತ್ರ ಅಲ್ಲ, ಭಾನುವಾರ ಮಾತ್ರ ಅಲ್ಲ, ಪ್ರತಿ ದಿನ ಶ್ರೇಷ್ಠತೆ. ಅವಳಿಗೇನು ಹೇಳುತ್ತೆ, ಸಾಯಂಕಾಲ ಸಂಧ್ಯಾ ದೀಪಂ ನಮೋಸುತ್ತೆ. ಸಾಯಂಕಾಲದಲ್ಲಿ ದರ್ಶನ ವಿಶೇಷ ಅಂತೆ. ಸಪ್ತಮಾತ್ರಿಕೆಯನ್ನು ಸಾಯಂಕಾಲ ಮಾಡಬೇಕು, ಮಾಧ್ಯಾಹ್ನದಲ್ಲಿ ಗ್ರಾಮ ದೇವತೆ ಮಾಡಬೇಕು, ಪ್ರಾತಃ ಕಾಲದಲ್ಲಿ ಸಿಂಗಲ್ ದೇವತೆಯಾಗಿ ಮಾಡಬೇಕು. ಸಿಂಗಲ್ ದೇವತೆ ಯಾರೋ, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ. ಆದರೆ ಅವರು ಅವತಾರ ತೆಗೆದಿದ್ರೆ, ಚೌಡೇಶ್ವರಿ ಆಗಿದ್ದರೆ ಮಠ ಮಧ್ಯಾಹ್ನದಲ್ಲಿ ಮಾಡಬೇಕು. ಯಾಕೆಂದರೆ ಗ್ರಾಮ ದೇವತೆ ಆಗ್ತಾಳೆ. ರೌದ್ರ ಇಂಥವರೆಲ್ಲ ಮಧ್ಯಾಹ್ನಿಕ ಮಹೇಶ್ವರ ಅಂತ ಕರೀತಾರೆ. ಮಧ್ಯಾಹ್ನದಲ್ಲಿ ಮಾಡಬೇಕು ಅವ್ರನ್ನ. ಊರಿಂದ ಆಚೆ ಇರೋರನ್ನ ಮಾಡಬೇಕು. ಸಾಯಂಕಾಲ ಸೌಮ್ಯೇ ವಿಷ್ಣು, ಅದಕ್ಕೆ ಸೌಮ್ಯ ಅವತಾರಂ ಕಮಲೋಕ್ತಂ ಕಲಶಂ ವರಾಭಯಸ್ತಂ, ಕಲಶವನ್ನು ಇಟ್ಕೊಂಡು ಸೌಮ್ಯ ಕೂತಿರ್ತಾಳಂತೆ. ಯಾವಾಗ, ಸಂಧ್ಯಾ ಕಾಲದಲ್ಲಿ ದೀಪಂ ಜ್ಯೋತಿ ಬ್ರಹ್ಮ, ಆವಾಗ ನದಿ ಹತ್ರ ಕೂತಿರ್ತಾಳೆ. ಆಗ ನದಿ ಪೂಜೆಯನ್ನು ಗಂಗೆಗೆ ಮಾಡಿ, ತುಂಬ ಸಂತೋಷ ಕಣಮ್ಮ, ನೀನು ಇವಾಗ ಕಾವೇರಿ ತೀರದಲ್ಲಿ ಇದೆಯಾ, ಯಾರು ಅಮ್ಮನವರು ಕಾವೇರಿ ತೀರದಲ್ಲಿ, ಅವಳು ನೋಡ್ಕೊಂಬರ್ಬೇಕು. ಓ, ಇಲ್ಲಿ ನೀನು ವಿಶೇಷವಾಗಿ ಗಂಗೆ ಹತ್ರ ಕೂತ್ಕೊಂಡಿದ್ಯಾ, ಗಂಗೆ ತೀರದಲ್ಲಿ ಯಾರಿದ್ದಾಳೆ, ಸರಾಯು ನದಿ ತೀರದಲ್ಲಿ ಯಾರು ನೋಡಬೇಕು, ಸರಾಯು ನದಿ ಯಾರು ನೋಡಬೇಕು, ಸೀತಾಮ್ಮನವ್ರ ದೇವಸ್ಥಾನಕ್ಕೆ ಹೋಗಬೇಕು, ಜನಕರಾಜನ ಮಗಳನ್ನ ನೋಡ್ತಕ್ಕಂಥ ವಿಚಾರ. ಅದೇ ರೀತಿಯಲ್ಲಿ ತಂಜಾವೂರಿಗೆ ಹೋದಾಗ ಎಲ್ಲರೂ ಏನು ಮಾಡ್ತಾರೆ, ಬೃಹದೇಶ್ವರ ನೋಡಬಾರ್ದು, ತಂಜಾವೂರಿಗೆ ಹೋಗಿ ತಂಜಾವೂರು ಮಾರಮ್ಮನ ನೋಡಬೇಕು. ಇಡೀ ಜಗತ್ತಿಗೆ ದೊಡ್ಡ ಮಾರಮ್ಮ ಯಾರಾದರೂ ಇದ್ದರೆ ತಂಜಾವೂರು ಮಾರಮ್ಮ. ಅದಕ್ಕೆ ಅಂತಹ ದೊಡ್ಡ ಮಹಾಮಾರಿಯಾಗಿ ಕೂತಿಬೇಕು. ನಾವು ಅಕಸ್ಮಾತ್ ಮಂಗಳೂರು ಪ್ರಾಂತಕ್ಕೆ ಏನಾದರೂ ಹೋದರೆ, ವಿಶೇಷವಾಗಿ ಸಪ್ತಮಾತ್ರಿಕೆಯರ ದರ್ಶನ ಮಾಡಬೇಕಾದ್ರೆ, ನೀವು ಪೊಳಲಿ ಹೋದಾಗ ಬರೀ 4 ಮಾತ್ರಿಕೆ ಮಾತ್ರ ದರ್ಶನ ಮಾಡ್ತೀರಾ, ಇನ್ನು 3 ಹೊರಟಾಗಿದೆ, ಭಿನ್ನ ಆಗಿಬಿಟ್ಟಿದೆ. ಸೊ ಅವನ್ನೆಲ್ಲ ಎಲ್ಲಿ ನೋಡಬೇಕು ಅಂದಾಗ, ನಾವು ನೋಡಿದಾಗ ಊರ್ವ ಮಾರಿಯಮ್ಮನ ದರ್ಶನ ಮಾಡಬೇಕು. ಊರ್ವ ಮಾರಿಯಮ್ಮಗೆ ಹೋದಾಗ ಅವಳು ಚಿನ್ನದ ಪರಕೆ ಇಟ್ಕೊಂಡಾಳೆ, ಚಿನ್ನದ ತ್ರಿಶೂಲ ಇಟ್ಕೊಂಡಾಳೆ, ವಿಶೇಷವಾಗಿ ಎಲ್ಲ ಮೀನು ಆಭರಣಗಳು, ವಿಶೇಷವಾಗಿರ್ತಕ್ಕಂಥ ಎಲ್ಲ ಪ್ರಾನ್ಸು, ಎಲ್ಲ ಏಡಿಗಳು ಬಂಗಾರದಲ್ಲಿ ಮಾಡಿಸಾಕೊಂಡಾಳೆ. ಅಂದ್ರೆ ಏನು, ಸಮುದ್ರ ವಸನೆ ದೇವಿ ಪರ್ವತಸ್ಥರ ಮಂಡದೆ. ಸಮುದ್ರದ ವಾಸವಾಗಿರ್ತಕ್ಕಂಥ ಕಪ್ಪೆ ಚಿಪ್ಪು, ಸಮುದ್ರದ ವಾಸವಾಗಿರ್ತಕ್ಕಂಥ ಮೀನುಗಳು, ಸಮುದ್ರ ವಾಸವಾಗಿ ಸೀ ಹಾರ್ಸು, ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ವಿಶೇಷವಾಗಿರ್ತಕ್ಕಂಥ ಶಂಖಗಳು, ಇಂಥದ್ದೆಲ್ಲ ಹಾಕ್ಕೊಂಡು ಅವಳು ಕೂತಿದ್ದಾಗ ಅವಳ ದರ್ಶನವನ್ನು ಮಾಡಬೇಕು. ಅದಕ್ಕೆ ಊರ್ವ ಮಾರಿಯಮ್ಮ ಅಂತ ಬಹಳ ವಿಶೇಷತೆ. ಸೊ ಆ ರೀತಿ ಒಂದೊಂದು ಪ್ರಾಂತದಲ್ಲಿ ಅವಳು ಕೂತ್ಕೊಂಡಾಗ, ನೀವು ಕೊಲ್ಲೂರು ಮುಕಾಂಬಿಕೆ ಹೋದಾಗ ಕೊಲ್ಲೂರು ಮುಕಾಂಬಿಕೆ ನೋಡಬಾರ್ದು, ಕೊಡಚಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂತೆ, ಅಲ್ಲಿ ಕೂತಿರ್ತಾಳೆ ದುರ್ಗಾ ಆಷಾಢ ಮಾಸದಲ್ಲಿ. ಯಾಕೆ ಶಂಕರಾಚಾರ್ಯನು ಆಷಾಢ ಮಾಸದಲ್ಲೇ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂದರೆ ಕಾಳಿ ಆಗಿದ್ದವಳು ಸರಸ್ವತಿ ಆಗ್ತಾಳೆ, ಸರಸ್ವತಿ ಆದವಳು ಲಕ್ಷ್ಮಿ ಆಗ್ತಾಳೆ, ಲಕ್ಷ್ಮಿ ಆದವಳು ಸೌಮ್ಯವಾಗ್ತಾಳೆ. ಆವಾಗಲೇ ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಶ್ಲೋಕವನ್ನು ಆದಿಶಂಕರಾಚಾರ್ಯ ಹೇಳಿದ್ರು. ನೀವು ಅದಕ್ಕೆ ಶಂಕರಾಚಾರ್ಯರು ಬೇರೆ, ಆದಿಶಂಕರಾಚಾರ್ಯರು ಬೇರೆ. ಶಂಕರಾಚಾರ್ಯರು ಅಂದರೆ 108 ಶಂಕರಾಚಾರ್ಯರು ಇರ್ತಾರೆ, ಆದರೆ ಆದಿಶಂಕರಾಚಾರ್ಯ ಸ್ವಯಂ ಶಂಕರಸ್ಯ ಹೃದಯಂ, ಅವರೇ ಸ್ವತಃ ಭೂಲೋಕದಲ್ಲಿ ಜಗದ್ಗುರು ಆಗಿ ಬಂದಿರತಕ್ಕಂಥವ್ರು. ಅದಕ್ಕೆ ಗುರುದೋಷ ಹೋಗಬೇಕಾದ್ರೆ ಆದಿಶಂಕರಾಚಾರ್ಯ ದರ್ಶನ ಮಾಡಬೇಕು. ಹಾವಿನ ದೋಷ ಹೋಗಬೇಕು ಅಂದರೆ ರಾಮಾನುಜಾಚಾರ್ಯ ದರ್ಶನ ಮಾಡಬೇಕು. ರಾಹು ದೋಷ ಹೋಗಬೇಕಂದ್ರೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳಿ ತಾತ್ವ. ಅದಕ್ಕೆ ತ್ರಿಗುಣಾಕಾರದಲ್ಲಿರ್ತಕ್ಕಂಥ 3 ವಿಶೇಷವಾಗಿರ್ತಕ್ಕಂಥ ಈ 3 ಆಚಾರ್ಯಗಳ ದರ್ಶನ ಯಾರಾದರೂ ಮಾಡಿದ್ರೆ ಆ ರಹಸ್ಯ ನಿಮಗೆ ವಿಶೇಷತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.